ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾನು ಇವತ್ತು ಒಂದು ಟ್ರೆಕ್ಕಿಂಗ್ ಜಾಗಕ್ಕೆ ಬಂದಿದ್ದೀನಿ. ಬೆಂಗಳೂರಿಂದ ನಿಯರೆಸ್ಟ್ ಇದೆ ಇದು. ಸೊ ಇದು ಯಾವುದು ಏನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಒಳಗಡೆ ಹೋಗೋಣ ಬನ್ನಿ, ಹೋಗ್ತಾ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನಾನು ಇವಾಗ ಬಂದಿರೋದು ಶಿವಗಂಗೆ ಬೆಟ್ಟ ಅಂತ. ಸೊ ಇವಾಗ ನಾವು ಈ ದೇವಸ್ಥಾನ ಒಳಗಡೆಯಿಂದನೇ ಇದು ಟ್ರೆಕ್ಕಿಂಗ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಇದು ಡಿಸ್ಟೆನ್ಸ್ ಎಷ್ಟಾಗುತ್ತೆ ಏನು ಪ್ರತಿಯೊಂದು ಹೋಗ್ತಾ ತಿಳಿಸ್ಕೊಡ್ತೀನಿ ನಿಮಗೆ. ಇದು ಟ್ರೆಕ್ಕಿಂಗ್, ಇದು ದೇವಸ್ಥಾನ ಶಿವಗಂಗೆ ಬೆಟ್ಟ ಅನ್ನೋದು. ಸೊ ನೀವು ಕೆಳಗಡೆ ಒಂದು ಸ್ವಲ್ಪ ಮೆಟ್ಲಿರುತ್ತೆ, ಸ್ವಲ್ಪ ಮೆಟ್ಲು ಹತ್ಕೊಂಡು ಬಂದ ತಕ್ಷಣ ಸೊ ಈ ಪ್ಲೇಸ್ ಬರುತ್ತೆ. ಈ ಬಾಗಿಲು ಎಂಟ್ರಿ ಆಗಿದ ತಕ್ಷಣ ನಮಗೆ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಜಾಗ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇವಾಗ ನಾವು ಬಂದಿರೋದು ಶಿವಗಂಗೆ ಬೆಟ್ಟ ಅಂತ. ಇದು ದಕ್ಷಿಣ ಕಾಶಿ ಅಂತಲೇ ಕರೀತಾರೆ. ಓಕೆ, ಸೊ ಇದು ಎಕ್ಸಾಕ್ಟ್ ಬೆಂಗಳೂರಿಂದ 53 ಕಿಲೋಮೀಟ್ರ್ ಇದೆ. ಸೊ ನೀವು ಬೆಂಗಳೂರಲ್ಲಿ ಏನಾದರೂ ಇದ್ದು ಬೆಂಗಳೂರಿಂದ ಶಿವಗಂಗೆ ಹಿಲ್ಸ್ ಅಂತ ನೀವು ಮ್ಯಾಪಲ್ಲಿ ಹಾಕಿದ್ರೆ ಎಕ್ಸಾಕ್ಟ್ 53 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿಂದ ಮ್ಯಾಪ್ ನೋಡ್ಕೊಂಡು ನೀವು ಡೈರೆಕ್ಟ್ ಇಲ್ಲಿಗೆ ಬಂದ ತಕ್ಷಣ ಸೊ ಇಲ್ಲಿ ನಿಮಗೆ ಒಂದು ನಾರ್ಮಲ್ ಟಿಕೆಟ್ ಇರುತ್ತೆ. ಅಲ್ಲಿ ಒಬ್ಬ ಪರ್ಸನ್ ಕೂತಿರ್ತಾನೆ. ಆ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ಬನ್ನಿ ಹೋಗೋಣ. ಎಷ್ಟು ದೂರ ಇದೆ, ಯಾರೆಲ್ಲ ಈ ಟ್ರೆಕ್ಕಿಂಗ್ ಮಾಡ್ಬೋದು, ಯಾರ ಕೈಯಲ್ಲಿ ಆಗಲ್ಲ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಏನು ಗೊತ್ತಾ, ಈ ಟ್ರೆಕ್ಕಿಂಗ್ ಡಿಸ್ಟೆನ್ಸ್ ಬಂದ್ಬಿಟ್ಟು 3 ಕಿಲೋಮೀಟರ್ಸ್ ಇರುತ್ತೆ. ಸೊ ಇದೊಂದು ಮಾಡ್ರೇಟ್ ಟ್ರೆಕ್ಕಿಂಗು. ಓಕೆ, ಎಲ್ಲ ಸ್ಟೆಪ್ಸ್ ಇರುತ್ತೆ, ಸ್ವಲ್ಪ ನಿಮಗೆ ಸ್ವಲ್ಪ ಕಲ್ಲುಗಳ ಥರನೇ ಇರುತ್ತೆ. ಸೊ ಮಾಡ್ರೇಟ್ ಯಾರನ್ನ ಟ್ರೆಕ್ಕಿಂಗ್ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಶಿವಗಂಗೆ ಬೆಟ್ಟನ ಟ್ರೈ ಮಾಡಿ. ಓಕೆ, ನಿಮಗೆ ಈಸಿಯಾಗಿರುತ್ತೆ. ಆಲ್ಮೋಸ್ಟ್ ಲೈಕ್ 1 ಅವರಿಂದ 1.5 ಅವರಲ್ಲಿ ಮೇಲೆ ಹತ್ಬಿಡ್ಬೋದು. ಬನ್ನಿ ಹೋಗೋಣ. ಸೊ ಡಿಫಿಕಲ್ಟಿ ಲೆವೆಲ್ ಮಾಡ್ರೇಟ್ ಇದೆ. ಸೊ 3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಕೆಳಗಡೆಯಿಂದ ನೀವು ಟಾಪ್ ಹೋಗಬೇಕು ಅಂತಂದರೆ. ಬನ್ನಿ ಹೋಗೋಣ. ಸೊ ನಿಮ್ಗಾಗಲೇ ತೋರಿಸಿದ್ನಲ್ವ, ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಇತ್ತು. ಮತ್ತು ನೀವು ಮುಂದೆ ಬಂದ ತಕ್ಷಣ ಹೆಂಗೆ ಮಣ್ ರೋಡ್ ಸಿಗುತ್ತೆ. ಮಣ್ ರೋಡ್ ಹತ್ಕೊಂಡು ಹೋಗಬೇಕು ಸ್ವಲ್ಪ ದೂರ. ಈಗ ಒಂದು 100 ಮೀಟರ್ಸ್ ಬಂದಿದೆ ಅಂದ್ಕೊಂಡಿವಿ, 100 ಮೀಟರ್ಸ್. ಸೊ ಟೋಟಲ್ 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇರುತ್ತೆ ಇದು. ಹಾಂ ಬ್ರೋ, ಕಲ್ಮೇಶ್. ಹಾಂ, ಕಲ್ಮೇಶ್ ಟ್ರಾವೆಲ್ ಬ್ಲಾಗ್ ಬ್ರೋ. ಹಾಂ ಬ್ರೋ, ಸಬ್ಸ್ಕ್ರೈಬರ್ಸ್ ಒಂದು 500 ಇದ್ದಾರೆ ಬ್ರೋ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್. ಸ್ಟಾರ್ಟಪ್ ಇದು. ಇವ್ರು 4 ಗಂಟೆಯಿಂದ ಹತ್ತಾ ಇದಾರೆ ಅಂತ ನೋಡ್ರಿ. ಇವ್ರು ಲವ್ ಫೇಲ್ಯೂರಾ? ಇವ್ರದ್ದು ಲವ್ ಫೇಲ್ಯೂರ್ ಆಗಿದೆ ಅಂತ ಇವ್ರು. ಬ್ರೋ ನಿಮ್ಮ ಹೆಸರು? ಡೈಲಿ ಒಂದೊಂದು ಲವ್ ಫೇಲ್ಯೂರ್ ಆಗುತ್ತೆ ಅಂತ. ನಿಮ್ಮ ಹೆಸರು ನೋಡ್ರಿ ಕಾಣಿಸುತ್ತಾ? ನಿಮ್ಮ ಹೆಸರು ಬ್ರೋ? ವರುಣ್ ಅಂತ ಬ್ರೋ. ವರುಣ್. ನನ್ನ ಹೆಸರು ಕಲ್ಮೇಶ್. ಸಬ್ಸ್ಕ್ರೈಬ್ ಮಾಡಿ, ಕಲ್ಮೇಶ್ ಟ್ರಾವೆಲ್ ಲಾಗ್ ಅಂತ ನೋಡಿ, ಬರುತ್ತೆ ಅದರಲ್ಲಿ ನಾಳೆ ನಾಡ್ದಲ್ಲಿ. ಇದು ನಮ್ಮ ಗ್ಯಾಂಗ್ ನೋಡ್ರಿ. ಟೋಟಲ್ ನಾವು 5 ಜನ ಬಂದಿರೋದು ಬೈಕಲ್ಲಿ. ಇದು ನಮ್ಮ ಗ್ಯಾಂಗ್. ಕ್ರೇಜಿ ಬಾಯ್ ಇವರು ಕಾರ್ತಿಕ್ ಅಂತ ಕ್ರೇಜಿ ಬಾಯ್. ಇವರು ವಿಪಿ, ರಾಜು, ರಾಘು. ಇವಾಗ ನಾವೇನು ಇವಾಗ ಹತ್ತಾ ಇದೀವಲ್ಲ ಶಿವಗಂಗೆ ಬೆಟ್ಟ. ಸೊ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಓಕೆ, ಸೊ ಇದನ್ನು ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ ಅದು ಹಿಸ್ಟ್ರಿ ನನಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ಮೇಲೆ ಯಾರಾದರೂ ಸಿಕ್ಕರೆ ಕೇಳ್ತೀನಿ ಯಾಕೆ ಇದನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ ಅಂತ. ಸೊ ಅಲ್ಲಿ ಕೇಳಿಬಿಟ್ಟು ಆ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಇವಾಗ ಸ್ವಲ್ಪ ಹೊತ್ತು ಬಂದಿದ್ದೀವಿ, ಇನ್ನು ಮೇಲೆ ಹತ್ತಾ ಇದೆ. ಹತ್ತೋಣ. ಈ ಕ್ರೇಜಿ ಬಾಯ್ ನೋಡ್ರಿ ಹೆಂಗೆ ಹತ್ತಾನೆ, ಮಕ್ಕನೇ ತೋರಿಸಲ್ಲ ಇವನು. ಯಾಕಂದರೆ ಜಾಸ್ತಿ ಫಾಲೋವರ್ಸ್ ಬರ್ತಾರಂತೆ. ಇವ್ರಿಗೆ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಅಲ್ಲ. ಇವ್ರು ಅವ್ರ ಮಕ್ಕ ನೋಡಿ
ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನು, ಯೂಟ್ಯೂಬಲ್ಲಿ 2 ಮಿಲಿಯನ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದೂರ ಬಂದ ತಕ್ಷಣ ಇಲ್ಲೊಂದು ಚಿಕ್ಕ ಅಂಗಡಿ ಸಿಗುತ್ತೆ. ಏನಾದರೂ ವಾಟರ್ ಬಾಟಲ್ ಏನಾದರೂ ತಗೊಂಡು ಕುಡಿದು ಮತ್ತೆ ಮೇಲೆ ಇಲ್ಲಂದ್ರೆ ನಾರ್ಮಲ್ ಪ್ರೈಸ್ ಅಣ್ಣ. ಒಂದು ವಾಟರ್ ಬಾಟ್ಲ್ ಹೆಂಗೆ ಇಲ್ಲಿ 30 ಅಂದರೆ ಇವಾಗ 1 ಲೀಟ್ರ್ ವಾಟರ್ ಬಾಟ್ಲ್ 20 ರೂಪಾಯಿ ಅಂದರೆ ಇಲ್ಲಿ 30 ರೂಪಾಯಿ. ಸೊ ಶಿಪ್ಪಿಂಗ್ ಚಾರ್ಜ್, ಯಾಕಂದರೆ ಕೆಳಗಡೆ ಮೇಲೆ ಹಾಕ್ಬೇಕಲ್ಲ, ಸೊ ಅದಕ್ಕೆ 10 ರೂಪೀಸ್ ಟ್ಯಾಕ್ಸ್ ಎಕ್ಸ್ಟ್ರಾ. ಅದಕ್ಕೆ ನೀವು ಬರ್ಬೇಕಾದ್ರೆ ಒಂದು ಬಾಟ್ಲ್ ಇಟ್ಕೊಂಡ್ಬಿಡ್ತೀವಿ. ಸೊ ಇಲ್ಲಾಂದ್ರೆ ಬಾಟ್ಲ್ ತೊಗೊಂಬಿಡಿ. ಹೋಗ್ತಾ ಮಧ್ಯೆ ಎಲ್ಲಾದ್ರೂ ನೀರು ಸಿಗುತ್ತೆ, ನೀರು ತುಂಬಿಕೊಳ್ಳಿ, ಕುಡೀರಿ, ಮತ್ತೆ ಮೇಲೆ ಏನು ಸಿಗುತ್ತೆ ಬಾಡಿ ಡಿಹೈಡ್ರೇಟ್ ಆಗೋಕ್ಕೆ. ನಮಸ್ ಮಾಡಿ ಬ್ರೋ, ಏನು ಸಿಗುತ್ತೆ? ನೀವು ಹೆಲ್ತಿಯಾಗಿರಬೇಕು ಅಂತಂದರೆ ತಿಂಗಳಿಗೆ ಒಂದು ಟ್ರಕ್ಕಿಂಗ್ ಮಾಡಿ, ನೇಚರ್ನ ಎಕ್ಸ್ಪ್ಲೋರ್ ಮಾಡಿ, ಮೇಲೆ ಹೋಗ್ಬಿಟ್ಟು ತಂಪಾದ ಗಾಳಿನ ಸೇವನೆ ಮಾಡಬೇಕು. ಬರೀ ಹೋಣ ಗುರು, ನಿಜ ಕಂಪ್ಲೀಟ್ ದೇವಸ್ಥಾನನೇ ಬರುತ್ತೆ ನಿಮಗೆ ಹೋಗ್ಬೇಕಾದ್ರೆ. ನೋಡಿ, ಇಲ್ಲೊಂದು ಯಾವುದೋ ದೇವಸ್ಥಾನ ಇದೆ, ಕೈ ಮುಗಿರಿ ಮೇಲೆ ಹತ್ತಿ. ಇಲ್ಲಿ ಯಾವುದೋ ದಾರಗಳು ಕಟ್ಟಿದ್ದಾರೆ, ಯಾಕೆ ದಾರಗಳು ಕಟ್ಟಿದ್ದಾರೆ ಗೊತ್ತಿಲ್ಲ. ಓ, ನಮ್ಮ ಹುಲಿ ಹೇಳ್ದ. ಹುಲಿ ಏನು ಹುಲಿ? ನಮ್ಮ ಹುಲಿ ಹೇಳ್ತಾ ಇದ್ದಾನೆ ಅಲ್ಲೇನೋ ಹರಕೆ ಇರುತ್ತಂತೆ, ಹರಕೆ ಸಲುವಾಗಿ ಅಲ್ಲಿ ದಾರ ಕಟ್ಟಿದಾರಂತೆ. ಬನ್ನಿ ಮೇಲೆ ಹೋಗೋಣ. ಎಷ್ಟೊಂದು ಜನ ಏನು ಗೊತ್ತಾ, ಈ ಟ್ರಾವೆಲ್ ಏಜೆನ್ಸಿ ಅವರು ಅರೇಂಜ್ ಮಾಡಿರೋ ಟ್ರಕ್ಕಿಂಗ್ ಎಲ್ಲ ಹೋಗ್ತೀರಾ. ಸೊ ಎಷ್ಟೊಂದು ಕರ್ನಾಟಕ ಟೂರಿಸಮಲ್ಲೆಲ್ಲ ರಿಜಿಸ್ಟರ್ ಆಗಿರುತ್ತೆ, ಬಟ್ ಇದು ಕರ್ನಾಟಕ ಟೂರಿಸಮಲ್ಲಿ ರಿಜಿಸ್ಟರ್ ಆಗಿಲ್ಲ. ಸೊ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಟ್ರಕ್ಕಿಂಗ್ ಮಾಡ್ಬೋದು. ಒನ್ ಆಫ್ ದ ಈಸಿಯೆಸ್ಟ್ ಮಾಡ್ರೇಟ್ ಟ್ರಕ್ಕಿಂಗ್ ಇದು. ಸೊ ನೀವೇನಾದರೂ ಬಂದರೆ ಈ ಟ್ರಕ್ಕಿಂಗ್ನ ಮಿಸ್ ಮಾಡೋಕೆ ಹೋಗ್ಬಿಡಿ. ನಮ್ಮ ಹುಲಿ ನೋಡ್ರಿ ಹೆಂಗೆ ಹತ್ತಾ ಇದೆ ನನಗೆ. ಹುಲಿ ಆಗ ನಮ್ಮ ಹುಲಿ ಅದು. ಸೊ ಈಸಿಯಾಗಿ ಹತ್ಬೋದು, ಓಕೆನಾ? ಮಿಸ್ ಮಾಡೋಕೆ ಹೋಗ್ಬೇಡಿ. ಸೊ ನೀವೇನಾದರೂ ನೆಕ್ಸ್ಟ್ ವೀಕೆಂಡ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ, ಸೊ ಇದ್ರದ್ದು ಲೊಕೇಶನ್ ಡಿಸ್ಕ್ರಿಪ್ಷನ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅದನ್ನು ರೆಫರ್ ಮಾಡಿಕೊಂಡು ಇಲ್ಲಿಗೆ ಬರ್ಬೋದು. ನಿಜ ಹೇಳ್ತಾ ಇದ್ದೀನಿ, ಏನು ಫಾಗು, ಏನು ಕ್ಲೈಮೇಟು. ಒಂದ್ಸಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿರಿ, ಇದನ್ನು ತುಂಬ ಚೆನ್ನಾಗಿದೆ, ಸಾಕಾಗಿದೆ. ಇಷ್ಟೊತ್ತು ನಡ್ಕೊಂಬಂದಿದ್ದು ನಾರ್ಮಲ್, ಅಲ್ಲಿ ಸ್ಟೆಪ್ ಸಿಕ್ತು, ಮತ್ತು ಎಲ್ಲ ಕಲ್ಲೆಲ್ಲ ಸಿಕ್ತು. ಸೊ ಇಲ್ಲಿ ಮತ್ತೆ ಇವಾಗ ನೀವು ಇಲ್ಲೇನು ನೋಡ್ತಾ ಇರಲ್ಲ ನೋಡಿ ಹೆಂಗಿದೆ ಸ್ಟೀಪ್. ಸೊ ಬಟ್ ಇಲ್ಲಿ ಮೆಟ್ಲಿದೆ, ಸೊ ಸಪೋರ್ಟ್ಗೆ ಇದು ಇರುತ್ತೆ. ಸೊ ಹತ್ಕೊಂಡು ಹೋಗ್ಬೇಕು. ಬನ್ನಿ, ಆಲ್ಮೋಸ್ಟ್ ನಿಮಗೆ ಒಂದು 70-75 ಡಿಗ್ರಿಯಲ್ಲಿ ಮೆಟ್ಲಿ ಸಿಗುತ್ತೆ, ಬಟ್ ಸಪೋರ್ಟಿಗೆ ಇರುತ್ತೆ. ಸೊ ಹತ್ಕೊಂಡು ಹೋಗ್ಬೋದು, ಸಖತ್ತಾಗಿದೆ. ನೋಡ್ರಿ ಹಿಂದೆ ಹೆಂಗಿದೆ. ವಾಗಲ್ಲಿ ಈ ಕ್ಲೈಮೇಟಲ್ಲಿ ಹತ್ಕೊಂಡು ಹೋಗ್ತಾ ಇದ್ರೆ ಸ್ವರ್ಗ. ಸ್ವಲ್ಪ ಬಂತು, 200 ಮೀಟರ್ಸ್ ಇದೆ, ಹೋಗ್ಬಿಡೋದು. ಬರ್ತಾ ಇದೆ, ಬನ್ನಿ. ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀರಾ, ಟಾಪಿಗೆ ರೀಚ್ ಆಗಿದ್ದೀರಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಸೊ ಇಲ್ಲಿ ಮೇಲೆ ನಿಮಗೆ ಒಂದು ಬಸವಣ್ಣ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿಗೆ ರೀಚ್ ಆದರೆ ಇದು ಪೀಕ್, ಶಿವಗಂಗೆಯ ಪೀಕ್ ಇದು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಮೇಲೆ ಹೋಗೋಣ.
ಯಾ ಸೊ ಇದು ತುಂಬ ಲೈಕ್ ಇದಿದೆ, ಸ್ಟೀಪ್ ಇರುತ್ತೆ ಆಯಿತಾ. ಇಲ್ಲಿ ಒಬ್ಬರು ಹೋದರೆ ಒಬ್ಬರು ಬರೋ ಗಂಟ ವೆಯ್ಟ್ ಮಾಡಬೇಕಾಗುತ್ತೆ. ಇಬ್ಬಿಬ್ಬರು ಹತ್ತಕ್ಕಾಗಲ್ಲ. ನಿಮ್ಗೆ ತೋರಿಸಿ ನೋಡಿ, ಸ್ಟೆಪ್ಸ್ ಹಿಂಗಿದೆ. ಸೊ ಇಲ್ಲಿ ಹತ್ತ ಇದೆ ನೋಡಿ, ಇಷ್ಟೇ ಒಂದು ಕಾಲು ಇಡ್ಬೋದು ಅಷ್ಟೇ ಸ್ಟೆಪ್ಸ್ ಇರುತ್ತೆ. ಸೊ ನೋಡ್ಕೊಂಡು ಹತ್ಬೇಕು ಇವಾಗ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಹಿಂಗೆ ಕ್ರಾಸಲ್ಲಿ ಕಾಲಿಟ್ಬಿಟ್ಟು ಹತ್ತಬೇಕು. ತುಂಬ ಕಷ್ಟ ಇದೆ. ಮೇಲೆ ಪೀಕಿಂಗ್ ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ. ಓಕೆ, ಓ ಮೈ ಗಾಡ್. ಸೊ ಈ ಬಸವಣ್ಣ ರೀಚ್ ಆಗಿದ್ದೀರ ಅಂದರೆ ಪೀಕಿಗೆ ರೀಚ್ ಆಗಿದ್ದೀರ ಅಂತ. ಸೊ ನಮಸ್ಕಾರ ಮಾಡೋಣ. ಇದೇ ವ್ಯೂ ನೋಡ್ರಿ ಹೆಂಗಿದೆ, ಸೂಪರ್ ಆಗಿದೆ. ಇಲ್ಲಿ ಬಸವಣ್ಣ ಇದೆ ನೋಡಿ. ಬಂದವರೆಲ್ಲ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ. ನೋಡಿ ಹೆಂಗಿದೆ. ಸೊ ಹಿಂಗೆ ಇಳ್ಕೊಂಡು ಕೆಳಗಡೆ ಹೋಗಿ ಮತ್ತು ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲೊಂದು ದೇವಸ್ಥಾನ ನೋಡಿಕೊಂಡು ಅಲ್ಲಿ ನಾರ್ಮಲ್ ಪೀಕ್ ಇದು ತುಂಬ ಸಕ್ಕತ್ತಾಗಿದೆ ಆಯಿತಾ. ಇದು ಬಸವಣ್ಣ ನೋಡಿ ಹೆಂಗಿದೆ, ಸೂಪರ್ ಆಗಿದೆ. ಬನ್ನಿ ಹೋಗೋಣ. ಸೊ ಅಲ್ಲೊಂದು ದೇವಸ್ಥಾನ ಇದೆ. ಸೊ ಅಲ್ಲೊಂದು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಒಳಗಡೆ ಹೋಗೋಣ. ಜಾರುತ್ತೆ, ನೋಡ್ಕೊಂಡು ಇಳಿಬೇಕು ನಾವು. ನಿಜ ಗುರು, ಇದು ಮಾತ್ರ ತುಂಬ ಕಷ್ಟ ಇದು. ಬನ್ನಿ, ಅಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಸೊ ಇಷ್ಟು ನಿಮ್ಗೇನು ತೋರಿಸಿದ್ನಲ್ಲ, ಇದು ಶಿವಗಂಗೆ ಹಿಲ್ಸ್, ಶಿವಗಂಗೆ ಟ್ರಕ್ಕಿಂಗ್ ಇದು. ಸೊ ನೀವೇನಾದರೂ ಬಂದರೆ ಇದಕ್ಕೆ ವಿಸಿಟ್ ಮಾಡಿ, ಟ್ರಕ್ಕಿಂಗ್ ಮಾಡಿ. ಆಲ್ಮೋಸ್ಟ್ ಲೈಕ್ 1.5 hour ಆಗುತ್ತೆ ಅಷ್ಟೇ, ಜಾಸ್ತಿ ಏನಾಗಲ್ಲ. ಸೊ ಬನ್ನಿ, ಒಂದು ಒಳ್ಳೆ ಪ್ಲೇಸ್ ಇದು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ಎಕ್ಸ್ಪ್ಲೋರ್ ಮಾಡಿ ನೇಚರ್ನ.